ಬಾಳೆ 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 ಏನು ಊರಿ ನಿನ್ನ ಹೆಸರು? ಯಾವ ಸ್ಕೂಲ? ನನ್ನ ವಿಷಯ ಬಿಡಿ, ಮತ್ತೆ ನೀವ್ಯಾರು ಅಂತ ಹೇಳಿ. ನಾನು ರಜೆ ಕೊನೆಗೆ ಗೊತ್ತಾಗಿದ್ ಬಿಡು. ಅಂದ್ರೆ ನನ್ನ ಹೆಸರು ಡಾರ್ಲಿಂಗ್ ದಾಮು ಅಂತ, ಬೆಂಗಳೂರಿನ ನಂಬರ್ 1 ಪ್ರಾಪರ್ಟಿ ಡೀಲರ್. ಪ್ರಾಪರ್ಟಿ ಡೀಲರಾ? ಬರೀ ಪ್ರಾಪರ್ಟಿ ಅಲ್ಲ, ಬೇಕಾದ್ರೆ ನಿಮ್ಮನ್ನು ಅಂದ್ರೆ ಏನ್ ಬೇಕಾದ್ರೆ ಡೀಲ್ ಮಾಡ್ಕೊಡ್ತೀನಿ. ನೀನು ಇಷ್ಟೊಂದು ಸುಂದರವಾಗಿದೆಯಲ್ಲ, ನೀನು ಸೌಂದರ್ಯದ ಗುಟ್ಟೇನೋ? ಸಾಕು, ಬಂದ್ ಕೆಲಸ ಹೇಳಿ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡವನ್ನ ಹಾಗೆ ಮಾತು ಖಾರವಾಗೇ ಇದೆ. ನಾನು ಬಂದಿದ್ದು ಯಾಕಪ್ಪ ಅಂದ್ರೆ, ಇವತ್ತು ಬೆಳಗ್ಗೆ ಲಂಡನ್ನಿಂದ ಫೋನ್ ಬಂದಿತ್ತು. ವಿಕ್ಟೋರಿಯಾ ರಾಣಿ ಇದ್ದಾರಲ್ಲ, ಅವ್ರ ಗಂಡನ ಚಿಕ್ಕಪ್ಪನ ಸೋದರತೆಯ ದೊಡ್ಡ ಮಾವನ ಚಿಕ್ಕ ತಂಗಿಯ ದೊಡ್ಡ ಚಿಕ್ಕಪ್ಪನ ಮಕ್ಕಳು ಬೆಂಗಳೂರಿಗೆ ಬಂದಿದ್ದಾರೆ. ಅವ್ರಿಗೆ ಒಂದು ಪ್ರಾಪರ್ಟಿ ಕೊಡಿಸ್ಬೇಕಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ನಾವು ಹೋಗಿ ಕೂತ್ಕೊಂಡ್ರೆ ಅವ್ರು ಬರ್ತಾರೆ. ಕರೀತೀನಿ, ಸಿಂಡ್ರಲ್ಲ ವಂಡ್ರಲ್ಲ ಬನ್ನಿ. Every man who ever sees me wants to hold my hand and be the one who gets me to see. Oh, I do. They swear a total undying devotion. Yes, they swear that they will love me forever, love me true. But I don't need the shining star, and I don't want to be rescued. Neither from the charming prince nor my summer's barbecue. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಿಜ ನೋಡಿ ಮೇಡಮ್, ನಾನು ನಿಮಗೆ ನೋಡ್ರೋ ಮನೆ. ಐ ಸಿ, ನಾನು ಈ ಮನೆನ ನೋಡಿದ್ದೀನಿ. ನಮ್ಮನೆ ನೀವೆಲ್ಲಿ ನೋಡಿದ್ರಿ? ಇಂಟರ್ನೆಟ್ ಅಲ್ಲಿ ನೋಡಿದೀವಿ. ಯು ಬ್ಲಡಿ ಫೂಲ್. ಐ ಮೀನ್, ಈ ಮನೆಯನ್ನು ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಲೈಕ್ ಮಾಡಿದೀವಿ. ಅದಕ್ಕೆ ಈ ಮನೆನ ತಗೊಳಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇವ್ರೆ ಸಿಂಡ್ರಲ್ಲ ವಂಡ್ರಲ್ಲ ಅಂತ ನಾನು ಆಗಲೇ ಹೇಳಿದ್ನಲ್ಲ, ವಿಕ್ಟೋರಿಯಾ ರಾಣಿ ಇದ್ದಾರಲ್ಲ. ಸಾಕು ಸಾಕು, ನನಗೆಲ್ಲ ಗೊತ್ತಿದೆ. ಮೇಡಮ್, ಕುಡಿಯೋದಕ್ಕೆ ಕಾಫಿ, ಟೀ, ಬೋರ್ನ್ವಿಟಾ, ಜ್ಯೂಸ್? ನಮಗೆ ಏನು ಬೇಡ, ಈ ಮನೆ ಬೇಕು, ಕೊಡು. ಯು ಬ್ಲಡಿ ಫೂಲ್. ನೋಡಿ ನೋಡಿ, ಈ ಮನೆ ಎಷ್ಟು ಸುಂದರವಾಗಿದೆ. ಈ ಮನೆನ ನಾವು ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಕಟ್ಟಿದ್ದೀವಿ ಗೊತ್ತಾ? ನೋಡಿ ಬಾ, ನಮ್ಮ ಮನೆ ಬಾ. ಇವರು ಬಾ, ಕಚ್ಚಿದಾರಂತೆ ಬಾ. ಇದು ಬಾ, ಮೋಸ ಬಾ. ಇವರನ್ನು ಬಾ, ಸುಮ್ಮನೆ ಬಿಡಬಾರದು ಬಾ. ಕೂಲ್ ಬಾ, ಕೂಲ್ ಬಾ. ನಾನು ಬಾ, ನೋಡ್ಕೋತೀನಿ ಬಾ. ಇವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ? ಅವರು ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ. ಅದು ನನಗೂ ನಿಮಗೂ ಅರ್ಥ ಆಗಲ್ಲ ಬಿಡಿ, ಅವ್ರ ಪರ್ಸನಲ್ ಭಾಷೆ. ಈ ಮನೆಗೆ ಬಾ, ಏನು ಬಾ, ಬೆಳಿ ಬಾ, ಕಚ್ಚುಚೇರಿ ಬಾ, ಕಿರಾಟಕ್ಕೆ ಬಾ. ಅಣ್ಣಪ್ಪನವ್ರ ಕೂದಲನ್ನ ಜಲಪಾತ ಕೋಲ್ಸಿ ನನ್ನ ಕೂದಲೇ ಅಲ್ಲ ಅಂದ್ಬಿಟ್ರು. ಅವ್ರನ್ನ ಹೆಂಗ್ ಹೊಲಿಸ್ಕೋಬೇಕು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಏನ್ ಗೌಡ್ರೆ, ಒಬ್ರೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಯೋಚನೆ ಮಾಡಕ್ ಹೋಗ್ಬಿಡಿ, ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಡುತ್ತೆ. ಅಣ್ಣಪ್ಪನವ್ರೆ, ಉದ್ರು ಆದ್ರೆ ನಿಮ್ಗೇನಾದ್ರು ಬಾದ್ಯಾ? ನನ್ಗೇನು ಇಲ್ಲ. ನಾಳೆ ದಿವಸ ನೀವು ಪುಟ್ಟಮಲ್ಲಿಯವ್ರ ಜೊತೆ ಹೋಗ್ಬೇಕಾದ್ರೆ ಪುಟ್ಟಮಲ್ಲಿಯವ್ರನ್ನ ಜನ ನಿಮ್ಮಪ್ಪನ ಅಂತ ಕೇಳ್ತಾರೆ. ಹೋಗ್ಮನಾದ್ರೆ ನನಗೆ ಸಹಿಸೋಕಾಗತ್ತ ಹೇಳಿ? ಓ ಅಣ್ಣಪ್ಪನವ್ರೆ, ನಾಲ್ಕನ ಓಸಿ ಬಿಗಿ ಹಿಡ್ಕೊಂಡ್ ಮಾತಾಡಿ. ಏನ್ ತಲೆಯಲ್ಲಿ ಕೂದ್ಲಿಲ್ದಿರೋರೆಲ್ಲ ಅಪ್ಪನ್ ತರ ಕಂಡಾರ? ಯಾರು ಹೆಂಗ್ ಕಾಣ್ತಾರೋ ನನಗೆ ಗೊತ್ತಿಲ್ಲ ಗೌಡ್ರೆ, ನೀವು ಮಾತ್ರ ಹಾಗೆ ಕಾಣ್ತೀರಾ. ಐ ಲೈಕ್ ಇಟ್. ಏನ್ ನಿನ್ ಪ್ರಾಬ್ಲಮ್? ನೀವೇ ಇಬ್ರು ಈಗ ನನ್ನ ಪ್ರಾಬ್ಲಮ್. ಎಂತದಕ್ಕೆ ಯಾವಾಗಲೂ ನೀವು ಕಿತ್ತಾಡ್ತೀರಾ? ಯಾಕೆ ನಾವಿಬ್ರು ಜಗಳ ಆಡಿದ್ರೆ ನಿನ್ ನೋಡಿ ಮಜಾ ತಗೊಳೋದಕ್ಕ? ಲೇ, ನಾವಿಬ್ರು ಕುಚ್ಚಕ್ಕೋ ಗೆಳೆಯರ್ ತರ ಕಣ, ಎಷ್ಟೇ ಕಿತ್ತಾಡಿದ್ರು ಆಮೇಲೆ ಒಂದಾಗ್ತಿವಿ. ಏನ್ ಗೌಡ್ರೆ? ಏನ್ ಲೈಕು ನಿನ್ ಪಿಂಡ ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟ. ಹೋಗ. ಏನಾಯ್ತು? ತಲೆ ನಾಲ್ಕ ಬೋಳಿಸ್ಕೊಂಡು ಬಂದಿದ್ದೀರಾ? ಯಾವ್ದಾದ್ರು ಪೇಷಂಟ್ ಗುಣ ಕೊಟ್ರಾ? ಇಲ್ಲ, ನಮ್ಮ ಚಿಕ್ಕಪ್ಪ ಕೈ ಕೊಟ್ಬಿಟ್ರು. ಅವ್ರಿಗೆ ಮಕ್ಕಳಿರ್ಲಿಲ್ಲ, ಹಾಗಾಗಿ ನಾನು ಕೊಂಬಿಟ್ಟೆ. ಐ ಲೈಕ್ ಇಟ್. ರೇ, ನಮ್ಮ ಹತ್ರನೇ ಡೌ ಮಾಡ್ಬೇಡ್ರಿ. ನಿಮ್ ತಲೆ ಬೋಳ್ಸಿದ ಎಕ್ಸ್ಪೇನ್ ಅಂತ ನಮಗ್ ಚೆನ್ನಾಗಿ ಗೊತ್ತು. ಗೊತ್ತಿದ್ಮೇಲೆ ನನ್ ಯಾಕೆ ಪದೇ ಪದೇ ಹೇಳ್ತೀಯ? ನನ್ಗೂ ಹೇಳಿ ಹೇಳಿ ಸಾಕಾಗೋಗಿದೆ ಅಪ್ಪ. ಆ ಎಕ್ಸ್ಮೇನ್ ಎಲ್ಲಿರ್ತಾನೆ? ನನಗೆ ಅವ್ನಿಗೆ ಸಿಗ್ಬೇಕಲ್ಲ. ಅವನ ಪಕ್ಕದ ಬಿದ್ದಲ್ಲಿ ರೇಷನ್ ಅಂಗಡಿಲಿ ಸಿಮೆಂಟ್ ಕ್ಯಾನ್ ಹಿಡ್ಕೊಂಡು ನಿಂತಿರ್ತಾನೆ, ಹೋಗಿ ಹಿಡ್ಕೊಂಡ್ಬಿಡು. ಅವನ ಎಲ್ಲ ಕೈಗೆ ಸಿಗೋನಲ್ಲ, ಅವ್ನು ಯಾರನ್ನ ಟಾರ್ಗೆಟ್ ಮಾಡ್ತಾನೋ ಅವ್ರ ಮನೆ ಮುಂದೆ
ಎಕ್ಸ್ ಮಾರ್ಕ್ ಆಗ್ತಾನೆ. ಅದು ಟಾರ್ಗೆಟು. ಅಂದ್ರೆ ಅವ ನಿಮ್ಗೆ ಈ ತರ ಮಾಡಕ್ಕಿಂತ ಮುಂಚೆ ನಿಮ್ಮ ಮಟ್ಟಿ ಮುಂದೆ ಎಕ್ಸ್ ಗುರ್ತಾಕಿದ್ನ? ಗೊತ್ತಿರ್ಲಿಲ್ಲ. ಆದ್ರೆ ಇದಾದ್ಮೇಲೆ ಬಂದು ಮನೆ ಆಚೆ ನೋಡಿದೆ, ಮಾರ್ಕಿತ್ತು. ಐ ಲೈಕ್ ಇಟ್. ಓಯ್ ಅವ್ನು ನೋಡ್ಲಿಕ್ಕೆ ಹೇಗಿದ್ದ? ನನ್ನಾಗೆ ಹ್ಯಾಂಡ್ಸಮ್ ಆಗಿದ್ದವ, ಅಲ್ಲ ಇವರಾಗೆ ಟೈಟ್ ಕುಡ್ದವರಾಗಿದ್ದವ. ಐ ಲೈಕ್ ಇಟ್. ಡಬಲ್ ಇಂಪ್ಯಾಕ್ಟ್. ಅದು ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ಅಸಾಮಾನ್ಯವಾದ ಮನುಷ್ಯ. ಅವನು ಯಾವಾಗ ಬಂದು ಎಕ್ಸ್ ಮಾರ್ಕ್ ಹಾಕಿ ನಿಮ್ಗೂ ಇದು ಮಾಡ್ತಾನೆ ಗೊತ್ತಾಗಲ್ಲಪ್ಪ. ಯಾವ್ದಕ್ಕೂ ನೀವು ಹುಷಾರಾಗಿರಿ. ಅವ್ ಮಾರ್ಕ್ ಹಾಕಕ್ ಮುಂಚೆ ನಾನೇ ಅಣ್ಣಪ್ಪನವ್ರ ರೊಟ್ಟಿ ಮುಂದೆ ಎಕ್ಸ್ ಮಾರ್ಕ್ ಹಾಕಿ ಇವ್ರ ತಲೆ ಬೋಳ್ಸೋ ಹಂಗೆ ಮಾಡ್ತೀನಿ. ಅಣ್ಣಪ್ಪನವ್ರೇ ಕೂದ್ಲದ ಅಂತ ಮೆರಿತಿದ್ದಾರೆ ಅಲ್ವಾ? ಈ ಎಕ್ಸ್ ಮಾರ್ಕ್ ನಾವು ನೋಡಿದ್ರೆ ನಿಮ್ಮ ಕೂದಲನ್ನ ಇಲ್ಲಿಂದಲೇ ತಿರುಪತಿಗೆ ಪಾರ್ಸಲ್ ಮಾಡ್ಬಿಡ್ತಾನೆ. ನಾನು ಟಾರ್ಗೆಟ್ ಮಾಡೋಕ್ಕಿಂತ ಮುಂಚೆನೆ ಇವನ್ಯಾರೋ ಸುಪಾರಿ ಕೊಟ್ಟಿದ್ದಾನೆ. ಅಂದರೆ ಈ ಮನೇಲಿರೋ ಕೂದಲನ್ನ ಆದಷ್ಟು ಬೇಗ ಬೋಳಿಸ್ಬೇಕು. ಮೊದಲು ಅವರು ಜಾಗಿಗೆ ಹೋಗೋ ಮೂಡಲ್ಲಿ ಇದನ್ನ ನೋಡಿಲ್ಲ ಅನಿಸುತ್ತೆ. ಅವ್ರೇನಾದ್ರು ನೋಡಿಬಿಟ್ಟಿದ್ರೆ ಬೀದೆ ಎಲ್ಲ ಒಂದಾಗ ಥರ ಕೂಗ್ಬಿಡ್ತಿದ್ರು. ಗೊತ್ತಾದ್ರೂ ಯಾಕೆ ಬಂದಿಲ್ಲ? ಗುಡ್ ಮಾರ್ನಿಂಗ್ ಮಧುರ ಅವರೇ. ಗುಡ್ ಮಾರ್ನಿಂಗ್ ಗೌಡ್ರೆ. ಇದೇನಿದು ನಮ್ಮನೆ ಮುಂದೆ ಎಕ್ಸರ್ಸೈಸ್ ಮಾಡ್ತಿದ್ದೀರಾ? ಹಟ್ಟಿ ಒಳಗೆ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ. ಅಂದ್ರೆ ಇಲ್ಲಿ ಮಾಡಿದ್ರೆ ನಿಮ್ಮ ಥರ ಫಿಟ್ ಆಗಿರ್ತೀನಿ ಅದಕ್ಕೆ ಅಂದು. ಸರಿ, ನೀವು ಕಂಟಿನ್ಯೂ ಮಾಡಿ. ನಂಗೆ ಗ್ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಶಿವನ, ಮಧುರ ಅವರು ನೋಡದೆ ಹೋಯ್ತಾರಲ್ಲಪ್ಪ. ಅವ್ರು ನೋಡ್ಲಿಲ್ಲ ಅಂದ್ರೆ ಏನೂ ಪ್ರಯೋಜನ ಆಗಲ್ಲ. ಮಧುರ ಅವರ ಗೌಡ್ರೆ ಏನಾಯ್ತು? ಮಧು ಏನಾಯ್ತು? ಯಾಕೆ ಹಿಂಗ್ ಕಿಲ್ಸ್ಕೊಂಡೆ? ಗೌಡನಾದ್ರು ರೇಗ್ಸಿದ್ರೆ ಹೇಳು, ಕೈ ಕಾಲು ಮುರಿದಾಕ್ಬಿಡ್ತೀನಿ. ಏನಿದು ಅಪಸ್ವರ? ನಮ್ಮ ಬಾಬಣ್ಣ ಅಂತ ಕೆಲಸ ಎಲ್ಲ ಮಾಡಲ್ಲಾನೆ. ಅವ್ರೇನು ಮಾಡಿಲ್ಲ. ಜೋನಿ ಇಲ್ಲಿ ನೋಡಿ. ಚಂದನವ್ರೆ, ಇದನ್ನ ನೋಡಿ ಯಾಕೆ ಫೈರ್ ಮಾಡ್ಕೊಂಡ್ರಿ? ಪುಟ್ಮಲ್ಲಿ ಇರೋದು ಫೈರ್ ಅಲ್ಲ, ಫಿಯರ್. ಹಿಡಿದ್ರಿ ಜಾಡ, ಅದನ್ನೇ ಯಾಕೆ ಮಾಡ್ಕೊಂಡ್ರಿ? ಯಾರೋ ಐಕಳು ಬರ್ದಿರ್ಬೇಕು. ಸಾಕು ಸುಮ್ಮನೆ. ಇದು ಐಕಳು ಬರ್ದೋಗಿರೋದಲ್ಲ, ಆ ಕಳ್ಳನ ಮಗ ಯಕ್ಷ್ಮನ್ ಬರ್ದೋಗಿರೋದು. ಅವ ಇಲ್ಲಿ ಬರ್ದನ ಅಂದ್ರೆ ಅಣ್ಣಪ್ಪನವ್ರು ಟಾರ್ಗೆಟು. ಜಾನಿ ಅವ್ರ ಕೂದಲನ್ನ ಕಳ್ಕೋಬಾರ್ದು. ಜಾನಿ ಕೂದಲು ಯಾವಾಗ್ಲೂ ಹೀಗೆ ಇರ್ಬೇಕು. ಮಧು ಕೂಲ್. ನೀವೆಲ್ಲ ಇರುವಾಗ ಅವನ್ನ ಏನು ಮಾಡಕ್ಕಾಗಲ್ಲ. ಜಾನಿ ಕೂಲ್ ಅಂತ ಫೂಲ್ ತರ ಮಾತಾಡ್ಬೇಡಿ. ಸುಮ್ನೆ ಒಳಗ್ ಬನ್ನಿ, ಇಲ್ಲಾಂದ್ರೆ ಆ ಎಕ್ಸ್ಮನ್ ನಿಮ್ ತಲೆನ ನುಣ್ಣಗ್ ಮಾಡ್ಬಿಡ್ತಾನೆ. ಜಾನಿ ಬನ್ನಿ. ಮಧು ಮಧು ಪ್ಲೀಸ್. ಪುಟ್ಮಲ್ಲಿ ಅವ್ರೆ, ನೀವು ನನ್ನ ನೋಡಕ್ ಬರ್ತೀರಲ್ವಾ? ಬರ್ತೀನಿ, ಮೊದಲು ನೀವು ಒಳಕ್ ಹೋಗಿ. ಜಾನಿ ಬನ್ನಿ. ಹೋಗಿ ಹೋಗಿ ಚಂದನವರು ಬೋಲ್ಡ್ ಆಗ್ಬಿಟ್ಟವ್ರೆ. ಅದು ಬೋಲ್ಡ್ ಎಲ್ಲ ಕತೆ, ಬಾಲ್ಡು. ಹಿಡಿದ್ರಿ ಜಾಡ. ಪಾಪಣ್ಣ, ನೀವು ಬೋಲ್ಡ್ ಆಗ್ಬಿಟ್ರೆ ನಿಮ್ ಜೊತೆ ನಾನು ಹೆಂಗ್ ಸಂಸಾರ ಮಾಡೋಣ? ಚಂದನವ್ರು ಹೊಂಟೋದ್ರಾ? ಇಲ್ಲೇ ಇದ್ದೀನಿ ಪುಟ್ಮಲ್ಲಿ ಅವ್ರ.